ಕಳೆದಿಹುದು ಕಾದಿರುಳು ಕರಗಿಹುದು ಕಾರ್ಮುಗಿಲು ಇಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ. ನಮಸ್ತೆ. ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ಇವತ್ತು ನಾನು ಪರಿಚಯ ಮಾಡೋದಕ್ಕೆ ಹೊರಟಿರುವಂಥ ಪುಸ್ತಕದ ಹೆಸರು ಹೆಡ್ಗೇವಾರ್ ಎ ಡೆಫಿನೆಟಿವ್ ಬಯೋಗ್ರಫಿ. ಇದರ ಲೇಖಕರು ಶ್ರೀಯುತ ಸಚಿನ್ ನಂದಾಲ್. ಅವರು ಲಂಡನ್ನಿನಲ್ಲಿ ಪ್ರೈವೇಟ್ ಈಕ್ವಿಟಿ ಕನ್ಸಲ್ಟೆಂಟ್ ಆಗಿ ಹಾಗೂ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳ ಮುಂಚೆ ಭಾರತಕ್ಕೆ ಬಂದಾಗ ಇಲ್ಲಿಯ ಸಾಮಾಜಿಕ ಸಂಗತಿಗಳನ್ನು ಅವರು ತಿಳ್ಕೊಂಡಾಗ ಅವರಿಗೆ ಭಾರತದ ಸಮಾಜದ ಪೂರ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಭಾವ ಮತ್ತು ಅದರ ಛಾಪನ್ನು ಅವರು ಇದ್ದುದನ್ನು ಗಮನಿಸ್ತಾರೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ಜೀವನದ ಬಗ್ಗೆ ಇವರಿಗೆ ಎಲ್ಲದ ಕುತೂಹಲ ಬರುತ್ತೆ. ಹಾಗಾಗಿ ಸಾಕಷ್ಟು ಪುಸ್ತಕಗಳನ್ನು, ರಿಸರ್ಚ್ ಡಾಕ್ಯುಮೆಂಟ್ಸನ್ನು ಇವರು ಹುಡುಕ್ತಾ ಓದ್ತಾ ಹೋದಾಗ ಅವರಿಗೆ ಎಲ್ಲೋ ಒಂದು ಕಡೆ ಅಕಾಡೆಮಿಕ್ ಆಗಿ ಡಾಕ್ಟರ್ ಜಿ ಅವರ ಜೀವನ ಚರಿತ್ರೆಯನ್ನು ಸರಿಯಾಗಿ ಯಾರೂ ಅಧ್ಯಯನ ಮಾಡಿಲ್ಲ ಅನ್ನೋ ಒಂದು ಅತೃಪ್ತಿ ಕಾಣುತ್ತೆ. ಸಂಘದ ಹಲವಾರು ಹಿರಿಯ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡಿ ಅವರ ಮೂಲಕ ಸಾಕಷ್ಟು ವಿಷಯವನ್ನು ಸಂಗ್ರಹ ಮಾಡ್ತಾರೆ. ಆದರೂ ಕೂಡ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಿ ಪೂರ್ಣ ಜೀವನ ಚರಿತ್ರೆಯನ್ನು ನಾವು ಬರಿಬೇಕು ಅಂತ ಒಂದು ನಿಷ್ಕರ್ಷೆಗೆ ಬರ್ತಾರೆ. ಅದಕ್ಕೆ ಕೆಲವು ಹಿರಿಯ ಪ್ರಚಾರಕರ ಪ್ರೇರಣೆಯೂ ಕೂಡ ಇರುತ್ತೆ. ಹಾಗಾಗಿ ಸತತವಾಗಿ 7 ವರ್ಷಗಳ ಕಾಲ ಬೇರೆ ಬೇರೆ ಸರ್ಕಾರಿ ಕಡತಗಳಿರಬಹುದು, ಬ್ರಿಟಿಷರ ಕಾಲದಲ್ಲಿದ್ದಂತಹ ಇಂಟೆಲಿಜೆನ್ಸ್ ಡಾಕ್ಯುಮೆಂಟ್ಸ್ ಇರಬಹುದು, ಸಂಘದ ನಾಗಪುರ ಕಾರ್ಯಾಲಯದಲ್ಲಿ ಸಿಕ್ಕಿದಂತಹ ಕೆಲವು ಆರ್ಕೈವ್ ಫೈಲ್ಸ್ಗಳಿರಬಹುದು, ಈ ಎಲ್ಲವನ್ನು ಸಂಗ್ರಹ ಮಾಡಿ ಅಧ್ಯಯನ ಮಾಡಿ 7 ವರ್ಷಗಳ ಪರಿಶ್ರಮದ ನಂತರ ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಈ ಪುಸ್ತಕದಲ್ಲಿ ಡಾಕ್ಟರ್ ಜಿ ಅವರ ಜೀವನ, ಅವರ ವ್ಯಕ್ತಿತ್ವ ಹೇಗೆ ಅದರ ನಿರ್ಮಾಣ ಆಯಿತು, ಅವರ ಕುಟುಂಬದ ಹಿನ್ನೆಲೆ ಇರಬಹುದು, ಅವರ ವೈಯಕ್ತಿಕ ಇಷ್ಟ ಕಷ್ಟಗಳು ಎಲ್ಲವನ್ನು ಸವಿವರವಾಗಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಸಂಗತಿ ಇರಬಹುದು, ಒಂದು ಸಣ್ಣ ಘಟನೆ ಇರಬಹುದು, ಒಂದು ಸಣ್ಣ ಹೇಳಿಕೆ ಇರಬಹುದು, ಈ ಎಲ್ಲವಕ್ಕೂ ಕೂಡ ಯಾವ ಆಧಾರದ ಮೇಲೆ ಇದನ್ನು ನಾನು ಬರಿತಾ ಇದ್ದೀನಿ ಅನ್ನೋದನ್ನು ಫ್ಯಾಕ್ಟ್ ಓರಿಯೆಂಟೆಡ್ ಆಗಿ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಒಟ್ಟು 18 ಅಧ್ಯಾಯಗಳಿದೆ. ಪ್ರತಿ ಅಧ್ಯಾಯದಲ್ಲಿ ಡಾಕ್ಟರ್ ಜಿ ಅವರ ಜೀವನದ 4-5 ವರ್ಷಗಳ ಕಾಲಘಟ್ಟವನ್ನು ವಿಂಗಡಣೆ ಮಾಡಿ ಅದರಲ್ಲಿ ಅವರ ಮಾನಸಿಕ, ಶಾರೀರಿಕ, ಬೌದ್ಧಿಕ ಬೆಳವಣಿಗೆ ಹೇಗಾಯಿತು ಮತ್ತು ಅವರಲ್ಲಿ ಒಂದು ನಾಯಕತ್ವ ಗುಣ ಮತ್ತು ಸಮಾಜದ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಹೇಗೆ ಅರಳುತ್ತಾ ಹೋಯಿತು ಅನ್ನೋದನ್ನು ನಿಧಾನವಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಈ ಪುಸ್ತಕದಲ್ಲಿ ಕುತೂಹಲದ ಸಂಗತಿಗಳೇನು ಅಂತಂದರೆ, ಡಾಕ್ಟರ್ ಜಿಗೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವ್ಯಕ್ತಿಗಳ ಪ್ರಭಾವದಿಂದ ಇವರ ವ್ಯಕ್ತಿತ್ವ ರೂಪುಗೊಳ್ತಾ ಹೋಯಿತು ಅನ್ನೋದನ್ನು ನಾವು ಕೂಲಂಕುಷವಾಗಿ ನೋಡ್ಬೋದು. ಉದಾಹರಣೆಗೆ ಡಾಕ್ಟರ್ ಮೂಂಜೆ ಅವರಿರ್ಬೋದು, ಬಾಲಗಂಗಾಧರ ತಿಲಕರ ನೇರ ಸಂಪರ್ಕ ಕೆಲವು ದಿನಗಳದಾಗಿದ್ದರು. ಅವರ ಪತ್ರಿಕೆಗಳಲ್ಲಿ ಅವರ ಲೇಖನಗಳನ್ನು ಓದ್ತಾ ಬೆಳೀತಿದ್ದಂಥ ಈ ಕೇಶವನಿಗೆ ಪೂರ್ಣ ಸ್ವರಾಜ್ಯದ ಕಲ್ಪನೆ ಹೇಗೆ ಮೂಡಿತು, ಹಾಗೆಯೇ ಬೇರೆ ಬೇರೆ ಉದಾತ್ತವಾದಂಥ ವಿಚಾರಗಳನ್ನು ಅಧ್ಯಯನದ ಮೂಲಕ ತಿಳ್ಕೊಂಡು ಆ ವ್ಯಕ್ತಿಗಳ ಆ ವಿಚಾರಗಳ ಪ್ರಭಾವಕ್ಕೆ ಒಳಗಾಗ್ತಾ ಕೇಶವ ಹೇಗೆ ಬೆಳೆದು ಬಂದ ಅನ್ನೋದನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೆಯೇ ಮಾಧವ ಶ್ರೀಹರಿ ಆಣೆ ಅವರು ವಕೀಲರಾಗಿದ್ದು ಇವರಿಗೆ 2-3 ವರ್ಷಗಳ ಕಾಲ ಟ್ಯೂಟರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಇವರ ಚಿಕ್ಕಪ್ಪ ಮೋರೇಶ್ವರ್ ಇರಬಹುದು.
ಇವರ ಇಬ್ಬರು ಅಣ್ಣಂದರಾದಂತಹ ಮಹಾದೇವ ಮತ್ತು ಸೀತಾರಾಮ ಇರಬಹುದು. ಹೀಗೆ ಇವರ ಬಳಗದಲ್ಲಿರಬಹುದು, ಇವರ ಸ್ನೇಹಿತರಲ್ಲಿರಬಹುದು, ವೈಚಾರಿಕವಾಗಿ ವರ್ಚುವಲ್ ಆಗಿ ಇವ್ರ ಮೇಲೆ ಪ್ರಭಾವ ಬೀರಿದಂಥ ಬೇರೆ ಬೇರೆ ವ್ಯಕ್ತಿಗಳಿರಬಹುದು. ಆ ಎಲ್ಲವನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೆಯೇ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಹೋದಾಗ ಅಲ್ಲಿ ಹಾಸ್ಟೆಲ್ಗಳಲ್ಲಿ ಉಳ್ಕೊಂಡಿದ್ದಿರಬಹುದು, ಅಥವಾ ಸ್ನೇಹಿತರ ಜೊತೆ ಅವರು ಮಾಡಿದಂತಹ ಸಾಹಸ ಕೆಲಸಗಳಿರಬಹುದು. ಅರವಿಂದ ಘೋಷರ ಅನುಶೀಲನ ಸಮಿತಿಗೆ ಸೇರಿಕೊಂಡು ಆ ಕ್ರಾಂತಿಕಾರಿ ಕೆಲಸ ಮತ್ತು ಗುಪ್ತಚರ ಕೆಲಸಗಳಲ್ಲಿ ಎಷ್ಟು ನಿಷ್ಣಾತರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಲಿಯಾಕತ್ ಹುಸೇನ್ ಅನ್ನಂತಹ ಒಬ್ಬ ಶಿಯಾ ಮುಸ್ಲಿಂ ಮೌಲ್ವಿ ಅವರ ಜೊತೆಗೆ ನಿಕಟ ಸಂಪರ್ಕ ಹೊಂದು ರಾಷ್ಟ್ರೀಯ ಜಾಗರಣದ ಕೆಲಸದಲ್ಲಿ ಮುಸಲ್ಮಾನರದು ಸಮ ಭಾಗ ಇದೆ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಎಲ್ಲ ವಿಷಯಗಳು ಸಾಮಾನ್ಯವಾಗಿ ಡಾಕ್ಟರ್ ಜಿ ಅವರ ಕಥೆಯನ್ನು ಅಥವಾ ಅವರ ಜೀವನವನ್ನು ನಾವು ನೋಡಿದಾಗ ಬೇರೆ ಇನ್ನೆಲ್ಲೂ ಉಲ್ಲೇಖ ಅಥವಾ ಡಾಕ್ಯುಮೆಂಟ್ ಆಗಿರದಂತಹ ಸತ್ಯಗಳು ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಉದಾಹರಣೆಗೆ ಡಾಕ್ಟರ್ ಜಿ ಅವರು ಕೋಲ್ಕತ್ತಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ ರಾಮಕೃಷ್ಣ ಮಿಷನ್ನಿನ ಪ್ರಭಾವಕ್ಕೆ ಒಳಗಾಗಿ ಕಾಲರ ರೋಗ ಬಂದಾಗ ಹಳ್ಳಿಗಳಿಗೆ ರಾಮಕೃಷ್ಣ ಮಿಷನ್ ಮೂಲಕ ಹೋಗಿ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ತಮ್ಮ ಸಂವೇದನೆಯನ್ನು ಹೇಗೆ ಬೆಳೆಸ್ಕೊಂಡ್ರು, ದೀನ ದಲಿತರ ಬಗ್ಗೆ ಸೇವಾ ಮನೋಭಾವ ಯಾವ ರೀತಿ ಅವರಲ್ಲಿ ಅರಳುತ್ತಾ ಹೋಯಿತು ಅನ್ನೋದನ್ನು ಒಂದು ನಿದರ್ಶನವಾಗಿ ತೋರಿಸಿದ್ದಾರೆ. ಹಾಗೆಯೇ ಉತ್ಸಾಹಿ ತರುಣ ಯುವಕ, ಶಾರೀರಿಕವಾಗಿ ಸದೃಢವಾದಂತಹ ವ್ಯಕ್ತಿತ್ವ ಮತ್ತು ಗಡುಸಾದ ಒಂದು ಮನಸ್ಥಿತಿ, ಈ ಎಲ್ಲದರ ಮಧ್ಯದಲ್ಲಿ ಕೂಡ ಸ್ನೇಹಿತರ ಜೊತೆಗೆ ಎಷ್ಟು ಸ್ನೇಹಮಯಿ ವ್ಯಕ್ತಿಯಾಗಿದ್ದ, ಎಲ್ಲರನ್ನೂ ತನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಆಕರ್ಷಕವಾದಂಥ ಒಂದು ವ್ಯಕ್ತಿತ್ವ ಮತ್ತು ನಾಯಕತ್ವ. ಇದು ಶಾಲಾ ದಿನಗಳಿಂದ ಹಿಡಿದು ಕಾಲೇಜು ದಿನಗಳಿಂದ ಹಿಡಿದು ಮುಂದೆ ಕಾಂಗ್ರೆಸ್ಸಿನ ನಾಯಕರಾದಾಗಲೂ ಮತ್ತು ಹತ್ತಾರು ಸಂಘಟನೆಗಳ ಸಂಘಟನಾಕಾರ ಆದಾಗಲೂ ಕೂಡ ಹೇಗೆ ಅದು ಅರಳುತ್ತಾ ಹೋಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಡಾಕ್ಟರ್ ಜಿ ಅವರು ಹುಟ್ಟಾಕಿ ಮತ್ತು ಕೆಲಸ ಮಾಡಿದಂತಹ ಅದೆಷ್ಟೋ ಸಂಘಟನೆಗಳ ಹೆಸರು ಮತ್ತು ಪರಿಚಯ ಸಾಕಷ್ಟು ಜನಕ್ಕೆ ಇರೋದಿಲ್ಲ. ಉದಾಹರಣೆಗೆ ನಾಗಪುರದಲ್ಲಿ ವಿದ್ಯಾರ್ಥಿ ಚಳವಳಿ ನಡೆಸಿದಿರಬಹುದು, ಜೊತೆಗೆ ಅಲ್ಲಿ ಒಂದು ಕುಸ್ತಿಯ ಅಖಾಡದಲ್ಲಿ ವ್ಯಾಯಾಮ ಶಾಲೆಯಲ್ಲಿ ನಿಯಮಿತವಾಗಿ ಕಸರತ್ತು ಮಾಡಿದಿರಬಹುದು. ಹಾಗೆಯೇ ವಿದ್ಯಾಗೃಹ ಅನ್ನಂಥ ಒಂದು ರಾಷ್ಟ್ರೀಯ ಶಿಕ್ಷಣ ಕರಿಕ್ಯುಲಮನ್ನು ಹೊಂದಿದ್ದಂಥ ಆ ಶಾಲೆಯಲ್ಲಿ ಇವರು ಕೂಡ ಸೇರಿಕೊಂಡು ಅಲ್ಲಿ ಓದ್ತಾನೆ ವಿದ್ಯಾರ್ಥಿ ಸಂಘಟನೆಯನ್ನು ಮಾಡಿದಿರಬಹುದು, ಅದು ಯಾವತ್ಮಲ್ನಲ್ಲಿ. ಹಾಗೆಯೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಡಾಕ್ಟರ್ ಮೂಂಜೆ ಅವರ ಜೊತೆ ಇದ್ದಿದ್ದರಿಂದ ಕಾಂಗ್ರೆಸ್ಸಿನ ಯುವ ಕಾರ್ಯಕರ್ತನಾಗಿ ಕೆಲಸ ಮಾಡಿದಿರಬಹುದು. ಅನುಶೀಲನ ಸಮಿತಿ ಬಗ್ಗೆ ಈಗಾಗಲೇ ನಾವು ಹೇಳಿದ್ವಿ. ಹಾಗೆಯೇ ಶಾಂತಿನಿಕೇತನ ಅನ್ನೋಂಥ ಒಂದು ಯುವಕರ ಸಣ್ಣ ಗುಂಪಿನ ಮೂಲಕ ಅನುಶೀಲನ ಸಮಿತಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದಂಥ ಒಂದು ಗುಪ್ತಚರ ಕೆಲಸಗಳನ್ನಿರಬಹುದು. ಅದರ ನಂತರ ನಾಗ್ಪುರದಲ್ಲಿ ನರೇಂದ್ರ ಮಂಡಲ ಅಂತಹ ಒಂದು ಇವರೇ ಹುಟ್ಟುಹಾಕಿದಂತಹ ಒಂದು ಕ್ರಾಂತಿಕಾರಿ ಸಂಘಟನೆ. ಪಂಜಾಬಿನಿಂದ ಹಿಡಿದು ದಕ್ಷಿಣದವರೆಗೆ ಇದ್ದಂತಹ ಎಲ್ಲ ಗುಪ್ತಚರ ಕ್ರಾಂತಿಕಾರಿಗಳಿಗೆ ಶಸ್ತ್ರಾಸ್ತ್ರವನ್ನು ಪೂರೈಸಿ ಮತ್ತು ಶಸ್ತ್ರಾಸ್ತ್ರಕ್ಕೆ ಬೇಕಾಗದಂತಹ ಹಣಕಾಸಿನ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ತಿದ್ದಂತಹ ಒಂದು ಉನ್ನತ ಕೆಲಸವನ್ನು ಡಾಕ್ಟರ್ ಜಿ ಅವರು ತಮ್ಮ ತಾರುಣ್ಯದಲ್ಲಿ ಮಾಡ್ತಾ ಇರ್ತಾರೆ. ಈ ರೀತಿ ಎಷ್ಟೋ ರೋಚಕವಾದಂತಹ ವಿಷಯಗಳು ಮತ್ತು ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಲೆಸ್ ನೋನ್ ಫ್ಯಾಕ್ಟ್ಸ್ ಅಂತ ಹೇಳ್ಬೋದು, ಆ ರೀತಿಯ ವಿಚಾರಗಳನ್ನು ಫ್ಯಾಕ್ಚುಯಲ್ ಆಗಿ ಸಚಿನ್ ನಂದ ಅವರು ಈ ಪುಸ್ತಕದಲ್ಲಿ ತರ್ತಾರೆ. ಅವರ ಸಂಘಟನೆಯ ಕೆಲಸ ಅಲ್ಲಿಗೆ ನಿಲ್ಲಲಿಲ್ಲ. RSS ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅದೆಷ್ಟು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ರು ಅನ್ನೋದನ್ನು ಪಟ್ಟಿ ಮಾಡ್ತಾ ಹೋದರೆ ರಾಷ್ಟ್ರೀಯ ಮಂಡಲ ಅಂತಿರಬಹುದು, ನಾಗ್ಪುರ್ ನ್ಯಾಷನಲ್ ಯೂನಿಯನ್ ಅಂತ ಒಂದು ಸ್ಥಾನೀಯವಾದಂಥ ಒಂದು ರಾಷ್ಟ್ರೀಯ ಸಂಘಟನೆ, ಸಂಕಲ್ಪ ಅನ್ನೋಂಥ ಒಂದು ದಿನಪತ್ರಿಕೆ ಇರಬಹುದು, ಸ್ವಾತಂತ್ರ್ಯ ಅನ್ನೋಂಥ ಒಂದು ಪತ್ರಿಕೆ ಇರಬಹುದು. ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಪ್ರಯತ್ನಪಟ್ಟು
ಅದೆಲ್ಲದರ ನಂತರ ಅವರಿಗೆ ಹೇಗೆ ಸಶಸ್ತ್ರ ಕ್ರಾಂತಿಯ ಜೊತೆಗೆ ವ್ಯಕ್ತಿ ನಿರ್ಮಾಣದಿಂದನೇ ದೇಶ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಕಲ್ಪನೆ ಹೇಗೆ ಮೂಡ್ತು ಅನ್ನೋದನ್ನು ಕೂಡ ಸ್ವಾರಸ್ಯಕರ ಒಂದು ಘಟನೆ ಮೂಲಕ ಉಲ್ಲೇಖ ಮಾಡ್ತಾರೆ. ಡಾಕ್ಟರ್ ಮೂಂಜಿಯವರ ಜೊತೆಗೆ ಅರವಿಂದ ಘೋಷರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ಅವತ್ತಿನ ಕಾಲಕ್ಕೆ ಲೆಜೆಂಡ್ರಿ ಕ್ರಾಂತಿಕಾರಿಯಾಗಿದ್ದಂಥ ಅರವಿಂದ ಘೋಷರು ತಮ್ಮ ವೈರಾಗ್ಯದ ದಿನಗಳನ್ನು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಅನುಶೀಲನ ಸಮಿತಿಯ ಸಾಕಷ್ಟು ಯುವಕರು ಜೈಲು ಸೇರಿರ್ತಾರೆ. ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಿದ್ದಂತಹ ಅರವಿಂದ ಘೋಷರಿಗೆ ಒಂದು ಕಲ್ಪನೆ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ವ್ಯಾಲ್ಯೂಸನ್ನು ಡೆವಲಪ್ ಮಾಡಬೇಕು, ಮೌಲ್ಯಗಳನ್ನು ಡೆವಲಪ್ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಭಾರತದ ಸಮಾಜ ಸರಿ ಹೋಗುತ್ತೆ ಅಂತ. ಯಾವತ್ತೂ ಕೂಡ ಅವತ್ತಿನ ಹಿಂದೂ ಸಮಾಜದ ಅತಿದೊಡ್ಡ ವಿಮರ್ಶಕನಾಗಿ ಸೂಕ್ಷ್ಮ ದರ್ಶಕನಾಗಿ ಇದ್ದಂತಹ ಡಾಕ್ಟರ್ ಜಿಗೆ ನಮ್ಮ ಸಮಾಜದಲ್ಲಿ ಇದ್ದಂತಹ ಸಾಕಷ್ಟು ಅನಿಷ್ಟ ಪದ್ಧತಿಗಳಿರಬಹುದು, ಯಾವ್ಯಾವೆಲ್ಲ ಕೊರತೆಗಳಿದೆ ಅದನ್ನೆಲ್ಲ ಹೇಗೆ ನೀಗಿಸೋದು ಅನ್ನೋದನ್ನು ಹುಡುಕ್ತಾ ಇರ್ತಾರೆ. ಅಂಥ ಡಾಕ್ಟರ್ ಜಿಗೆ ಅರವಿಂದ ಘೋಷರ ಈ ಒಂದು ಪ್ರಸಂಗ ಅವರ ಯೋಚನಾ ಲಹರಿಯನ್ನು ಬದಲಾವಣೆ ಮಾಡುತ್ತೆ. ಹಾಗಾಗಿಯೇ RSSನಲ್ಲಿ ವ್ಯಕ್ತಿ ನಿರ್ಮಾಣದ ಮೂಲಕ, ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣದ ಮೂಲಕ ದೇಶವನ್ನು ಸಮಾಜವನ್ನು ಕಟ್ಟೋದು ಹೇಗೆ ಅನ್ನೋಂಥ ಒಂದು ಹೊಸ ಫಾರ್ಮುಲಾವನ್ನು ಡಾಕ್ಟರ್ ಜಿ ಅವರು ಹಾಕ್ಕೊಡ್ತಾರೆ. ಈ ರೀತಿ ಡಾಕ್ಟರ್ ಜಿ ಅವರಿಗೆ ಸಂಪರ್ಕ ಬಂದಂತಹ ಎಲ್ಲ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಆದಂತಹ ಘಟನೆಗಳಿರ್ಬೋದು, ಜೊತೆಗಾದಂಥ ಸಂಭಾಷಣೆಗಳಿರ್ಬೋದು, ಆ್ಯಸ್ ಇಟ್ ಈಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಸ್ವತಃ ಜವಾಹರ್ಲಾಲ್ ನೆಹರು ಅವರ ತಂದೆಯಾದಂಥ ಮೋತಿಲಾಲ್ ನೆಹರು ಅವರ ಜೊತೆಗೆ ಡಾಕ್ಟರ್ ಜಿ ಅವರು ಭೇಟಿಯಾದಾಗ, ಅವರು ಪತ್ರ ಬರೆದಾಗ ಯಾವ ರೀತಿ ಇವರು ರೆಸ್ಪಾಂಡ್ ಮಾಡಿದ್ರು, ಸರ್ದಾರ್ ಪಟೇಲ್ ಅವರ ಅಣ್ಣನಾದಂತಹ ವಿಠ್ಠಲ್ ಪಟೇಲ್ ಅವರನ್ನು ಭೇಟಿಯಾದಾಗ ಹೇಗಿತ್ತು, ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾದ ಮೇಯರ್ ಆಗಿದ್ದಾಗ ಡಾಕ್ಟರ್ ಜಿ ಅವರನ್ನು ಭೇಟಿ ಆಗ್ತಾರೆ. ಅದಾದ ಮೇಲೆ 10-12 ವರ್ಷಗಳ ನಂತರ ಇವ್ರನ್ನ ಭೇಟಿಯಾಗೋದಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ಡಾಕ್ಟರ್ ಜಿ ಅವರು ವಿಶ್ರಾಂತಿಲಿರ್ತಾರೆ, ಭೇಟಿ ಮಾಡಲಿಕ್ಕಾಗಿರಲ್ಲ. ಹೀಗೆ ಸಾಕಷ್ಟು ಸಂಗತಿಗಳನ್ನು, ನಾವು ಎಲ್ಲೂ ಕೇಳಿರದ ಸತ್ಯಗಳನ್ನು, ಘಟನೆಗಳನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಜೊತೆಗಾದಂತಹ ಒಂದು ಸಂಭಾಷಣೆಯ ಪೂರ್ಣ ಕಾನ್ವರ್ಸೇಷನ್ ಏನಿದೆ ಅದು ಆ್ಯಸ್ ಇಟ್ ಈಸ್ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಗಾಂಧೀಜಿಯವರು RSSನ ಶಿಬಿರಕ್ಕೆ ಬಂದಾಗ ಡಾಕ್ಟರ್ ಜಿ ಅವರ ಅನುಪಸ್ಥಿತಿ ಇರುತ್ತೆ. ಅದಾದಮೇಲೆ ಡಾಕ್ಟರ್ ಜಿ ಅವರಿಗೆ ವಿಷಯ ತಿಳಿದು ಅವರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ಸಂಘದ ಬಗ್ಗೆ ಅವರು ಹೇಗೆ ಮೆಚ್ಕೋತಾರೆ, ಅದರ ಜೊತೆಗೆ ಅವರಿಗಿದ್ದಂತಹ ಒಂದಿಷ್ಟು ಪ್ರಶ್ನೆಗಳು, ಕುತೂಹಲಗಳಿಗೆ ಡಾಕ್ಟರ್ ಜಿ ಅವರು ಎಷ್ಟು ಬುದ್ಧಿವಂತಿಕೆಯಿಂದ ಮತ್ತು ಎಷ್ಟು ವಿನಮ್ರತೆಯಿಂದ ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಇಡೀ ಸ್ವತಂತ್ರ ಚಳುವಳಿಯ ಒಂದು ಪ್ರಮುಖ ಮುನ್ನೆಲೆಗೆ ಬಂದಿದ್ದಂಥದ್ದು ಯಾವುದು ಅಂತಂದರೆ ಪೂರ್ಣ ಸ್ವರಾಜ್ಯ ಅಂತ. ಆದರೆ ಆ ಪೂರ್ಣ ಸ್ವರಾಜ್ಯದ ಕಾನ್ಸೆಪ್ಟಿನ ಜೊತೆಗೆ ಎಲ್ಲರೂ ಪೊಲಿಟಿಕಲ್ ನ್ಯಾಷನಲಿಸಮ್ ಬಗ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಡಾಕ್ಟರ್ ಜಿ ಅವರ ಮನಸ್ಸಿನಲ್ಲಿ ಅದಕ್ಕಿಂತ ಮೀರಿದಂತಹ, ಅದಕ್ಕಿಂತ ಉದಾತ್ತವಾದಂತಹ ಸಾಂಸ್ಕೃತಿಕ ರಾಷ್ಟ್ರೀಯತೆ, ಕಲ್ಚರಲ್ ನ್ಯಾಷನಲಿಸಮ್ ಅದು ಎಷ್ಟು ಮುಖ್ಯ. ಕೇವಲ ಒಂದು ನೇಷನ್ ಸ್ಟೇಟ್, ಒಂದು ರಾಜ್ಯ ಆಡಳಿತಕ್ಕೋಸ್ಕರ ನಾವು ಕೆಲಸ ಮಾಡಬಾರ್ದು, ಅದರಿಂದ ಆಚೆಗೆ ಉಳ್ಕೊಂಡಂತಹ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ನಾವು ಸಮಾಜವನ್ನು ಕಟ್ಟಬೇಕು ಅನ್ನೋ ಒಂದು ಉದಾತ್ತವಾದಂತಹ ಕಲ್ಪನೆಯನ್ನು ಗಾಂಧೀಜಿಯವ್ರ ಮುಂದೆ ತೆರೆದಿಡ್ತಾರೆ. ಹಾಗೆಯೇ ವೀರ ಸಾವರ್ಕರ್ ಅವ್ರ ಜೊತೆಗೆ ಪತ್ರ ವ್ಯವಹಾರ ಆದಾಗ ಹೇಗೆ ಈ ವಿಷಯವನ್ನು ಪ್ರಕಟ ಮಾಡ್ತಾರೆ. ಸ್ವತಃ ಡಾಕ್ಟರ್ ಮೂಂಜೆ ಅವರಿಗೂ ಕೂಡ ಡಾಕ್ಟರ್ ಜಿ ಅವರ ಈ ಒಂದು ವಿಚಾರದಿಂದ ಅವ್ರಿಗೂ ಕೂಡ ಪ್ರಭಾವ ಆಗುತ್ತೆ. ಹೀಗೆ ಡಾಕ್ಟರ್ ಜಿ ಅವರ ಯೋಚನಾ ಲಹರಿ, ಅವರ ಪ್ರಬುದ್ಧತೆ ಯಾವ ರೀತಿ ಈ ಒಂದು ಕಲ್ಪನೆ ಅವರ ಮನಸ್ಸಿನಲ್ಲಿ ಮೂಡಿತು ಅನ್ನೋದನ್ನು ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಇದರ ಜೊತೆಗೆ ಡಾಕ್ಟರ್ ಜಿ ಅವರ ಸ್ನೇಹಿತರ ಗುಂಪು, ಯಾವೆಲ್ಲ ಬಾಲ್ಯ ಸ್ನೇಹಿತರಿರಬಹುದು, ತಾರುಣ್ಯದಲ್ಲಿ ಅವ್ರ ಜೊತೆ ಇದ್ದಂಥ ಗೆಳೆಯರು ಇರಬಹುದು, ಅವರೆಲ್ಲರ ಮೇಲೆ ಇವ್ರಿಗಿದ್ದಂಥ ಒಂದು ನಿಷ್ಕಲ್ಮಶ ಪ್ರೇಮ, ಪ್ರೀತಿ, ಅದರ ಜೊತೆಗೆ RSSನ ಸ್ಥಾಪನೆ ಹೇಗಾಗತ್ತೆ, ಯಾರ್ಯಾರು ಸೇರಿಕೊಂಡು ನಾಗಪುರದಲ್ಲಿ 1925ನೇ ಇಸವಿಯ ವಿಜಯದಶಮಿ ದಿನದಲ್ಲಿ
ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಹಾಗೆಯೇ ಸಂಘದ ಪ್ರಾರಂಭದ ದಿನಗಳಲ್ಲಿ ಅದರ ರೂಪುರೇಷೆ ಇರಬಹುದು, ಕಾರ್ಯದ ಪದ್ಧತಿಗಳಿರಬಹುದು, ಅಥವಾ ನಾವು ಇವತ್ತೆಲ್ಲ ನೋಡುವಂತಹ ಶಾಖೆ ಹೇಗೆ ಅರಳಿತು ಆ ಕಲ್ಪನೆ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ವಿವರವಾಗಿ ಸತ್ಯದ ಆಧಾರದ ಮೇಲೆ ಉಲ್ಲೇಖ ಮಾಡಿದೆ. ಹೀಗೆ ಈ ಪುಸ್ತಕವನ್ನು ನಾವು ಓದ್ತಾ ಹೋದರೆ ಡಾಕ್ಟರ್ ಜಿ ಅವರ ಜೀವನ ಮತ್ತು ಅವರ ಪ್ರಜ್ಞೆಯನ್ನು ನಾವು ತುಂಬ ಹತ್ತಿರದಿಂದ ನಾವು ಅರ್ಥ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ ಡಾಕ್ಟರ್ ಜಿ ಯಾವತ್ತೂ ಕುರುಡರಾಗಿರಲಿಲ್ಲ. ಬ್ರಿಟಿಷರು ಆರ್ಟಿಫಿಷಿಯಲ್ ಆಗಿ ತಂದು ಹಾಕ್ತಿದ್ದಂತಹ ರೋಗಗಳಿರಬಹುದು, ಬರ ಪರಿಸ್ಥಿತಿಗಳಿರಬಹುದು, ಇದರಲ್ಲಿ ಅವರ ನಿರ್ವಹಣೆಯಲ್ಲಿ ಅವರು ಎಡವಿದ್ದಿದ್ದು ಎಲ್ಲಿ ಅದರಿಂದ ಸಮಾಜದ ಕೆಳವರ್ಗ, ವಿಶೇಷವಾಗಿ ದೀನ ದಲಿತರು ಎಷ್ಟೆಲ್ಲ ಸಾವು ನೋವುಗಳನ್ನು ಅನುಭವಿಸಬೇಕಾಯಿತು ಅನ್ನೋದನ್ನು ಕಣ್ಣಾರೆ ಪ್ರತ್ಯಕ್ಷ ಕಂಡು ಅನುಭವಿಸಿ ನೋಡಿದಂತಹ ಡಾಕ್ಟರ್ ಜಿಗೆ ವಿವೇಕಾನಂದರ ವಾಣಿ, ದರಿದ್ರ ನಾರಾಯಣನ ಸೇವೆ, ಅಂದರೆ ದೀನ ದಲಿತರ ಸೇವೆ, ಅದರ ಬಗ್ಗೆ ಎಲ್ಲಿಲ್ಲದ ಒಂದು ಕಾಳಜಿ ಇರುತ್ತೆ, ಆ ಒಂದು ಕಮಿಟ್ಮೆಂಟ್ ಇರುತ್ತೆ. ಹಾಗೆಯೇ ಮುಂದಿನ ದಿನಗಳಲ್ಲಿ 1914ರಿಂದ ಏನು ಮೊದಲನೇ ವಿಶ್ವಯುದ್ಧ ಪ್ರಾರಂಭ ಆಗುತ್ತೆ, ಅವತ್ತಿನ ಜಿಯೋಪೊಲಿಟಿಕಲ್ ಸಿಚುಯೇಷನ್ನಲ್ಲಿ ಬ್ರಿಟಿಷರು ಯಾವಾಗ ಯುದ್ಧದಲ್ಲಿ ನಿರತರಾಗಿದ್ದಾರೆ ಆವಾಗಲೇ ಅವರನ್ನು ನಾವು ಇಲ್ಲಿ ಸದೆ ಬಡಿಬೇಕು ಅನ್ನೋಂತಹ ಇವರ ಒಂದು ಮಾಸ್ಟರ್ ಪ್ಲ್ಯಾನ್ ಇರಬಹುದು. ಹಾಗೆಯೇ ಇಡೀ ಭಾರತದಾದ್ಯಂತ ಮತ್ತು ಜಗತ್ತಿನ ಸುಮಾರು ಭಾಗದಲ್ಲಿ ಮುಸಲ್ಮಾನ್ ರ್ಯಾಡಿಕಲೈಸೇಷನ್, ಒಂದು ಖಿಲಾಫತ್ ಚಳುವಳಿ ಹೇಗಾಯಿತು, ಅದರಿಂದ ನಾವು ನಮ್ಮ ಸಮಾಜವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಕೂಡ ಸ್ವತಃ ಅಧ್ಯಯನ ಮಾಡಿ ಅದನ್ನು ನೇರವಾಗಿ ಎದುರಿಸಿ, ಆ ರೀತಿ ಎದುರಿಸಿದಂಥ ಹಿಂದೂಗಳ ಗುಂಪಿಗೆ ನಾಯಕತ್ವವನ್ನು ನೀಡಿ ಡಾಕ್ಟರ್ ಜಿಯವರು ತಮ್ಮ ಜೀವನದಲ್ಲಿ ಏನೇನೆಲ್ಲ ತೋರಿಸ್ಕೊಟ್ಟು ಮೇಲ್ಪಂಕ್ತಿ ಹಾಕ್ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನು ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ನಾಗ್ಪುರದಲ್ಲಿ ನಡೆದಂತಹ ಕೋಮು ಗಲಭೆಯ ಸಂದರ್ಭದಲ್ಲಿ ಇವರು ತೋರಿಸಿದಂತಹ ನಾಯಕತ್ವ, ಇವರ ಮೂಲಕ ಸ್ವಯಂ ಸೇವಕರಲ್ಲಿ ಬಂದಂತಹ ಒಂದು ಉತ್ಸಾಹ ಮತ್ತು ಇಡೀ ಹಿಂದೂ ಸಮಾಜಕ್ಕೆ ಬಂದಂತಹ ನಂಬಿಕೆ, ಕಲ್ಪನೆ, ವಿಶ್ವಾಸ, ಅದು ಸಮಾಜದ ಒಟ್ಟು ಸ್ವಾಸ್ಥ್ಯವನ್ನು ಎಷ್ಟು ಚೆನ್ನಾಗಿ ಮೇಲೆತ್ತಿತು ಅನ್ನೋದನ್ನು ನಾವು ನೋಡ್ಬೋದು. ಹೀಗೆಯೇ ಸಂಘದ ರಚನೆ ಇರಬಹುದು, ಸಂಘವನ್ನು ಬೆಳೆಸಿದಂತಹ ವಿಕಾಸ ಮಾಡಿದಂತಹ ಪದ್ಧತಿಗಳಿರಬಹುದು. ಉದಾಹರಣೆಗೆ ಇವತ್ತಿನ ನಮ್ಮ ಬೈಠಕ್ ಪದ್ಧತಿ ಅಂತ ಏನಿದೆ, ನಾವು ಬೈಠಕ್ನಲ್ಲಿ, ಸಂಘದ ಬೈಠಕ್ಗಳಲ್ಲಿ ಎಲ್ಲೂ ವಾದ ವಿವಾದಗಳಿಗೆ ಆಸ್ಪದ ಕೊಡೋದಿಲ್ಲ. ಯಾಕೆ ಆ ರೀತಿ ಆಸ್ಪದ ಕೊಡೋದಿಲ್ಲ ಅಂತಂದರೆ, ಡಾಕ್ಟರ್ ಜಿ ಅವರ ಕಲ್ಪನೆಯಲ್ಲಿ ಅವರು ರಾಮದಾಸರ ಮನೋಬೋಧದಲ್ಲಿ ಉಲ್ಲೇಖ ಮಾಡಿದರೋ ಹಾಗೆ ಯಾರೊಂದಿಗೂ ವಾದ ವಿವಾದಕ್ಕೆ ಇಳಿಯದೆ ಎಲ್ಲರ ಮೂಲಕವೂ ಕೂಡ ಒಂದು ಸಾಮೂಹಿಕ ಚಿಂತನೆ, ಸಾಮೂಹಿಕ ನಿರ್ಣಯವನ್ನು ತಗೊಳ್ಳೋಂಥ ಒಂದು ಮನಸ್ಥಿತಿ, ಆ ವ್ಯಕ್ತಿತ್ವ, ಜಾಣ್ಮೆ, ಆ ಕಲೆ ಡಾಕ್ಟರ್ ಜಿ ಅವರಲ್ಲಿ ಹೇಗಿತ್ತು, ಹಾಗಾಗಿ ಅದು ಸ್ವಯಂ ಸೇವಕರಲ್ಲಿ ಪರ್ಕ್ಯುಲೇಟ್ ಆಯಿತು ಅನ್ನೋದನ್ನು ಒಂದು ವಿಮರ್ಶಾತ್ಮಕವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮಲ್ಲಿ ಸಂಘದಲ್ಲಿ ಇರುವಂತಹ ಪ್ರಚಾರಕ ಪದ್ಧತಿ ಹೇಗೆ ಆ ಕಲ್ಪನೆ ಬಂತು, ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಊರಿಗೆ ಕಳಿಸೋದ್ರ ಮೂಲಕ ಸಂಘದ ವಿಚಾರದ ವಿಸ್ತಾರ ಹೇಗಾಯಿತು, ಸ್ವತಃ ಡಾಕ್ಟರ್ ಜಿ ಅವರೇ ವಿದ್ಯಾರ್ಥಿ ಜೀವನದಲ್ಲಿ ತಾವು ಮಾಡಿದಂಥ ಸಾಹಸದ ದಿನಗಳನ್ನು ನೆನಪಿಸ್ಕೊಂಡು ಒಬ್ಬ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋಂಥ ಆ ಒಂದು ನಂಬಿಕೆಯನ್ನು ತಮ್ಮ ಕಿರಿಯ ಸಹಕಾರಿಗಳಲ್ಲಿ ಕೊಟ್ಟು ಕಳಿಸ್ತಿದ್ರು. ಮತ್ತು ಅವರಿಗಿದ್ದಂಥ ಅಪರಿಮಿತವಾದಂಥ ಸಂಪರ್ಕ, ಸ್ವತಃ ಮದನ ಮೋಹನ ಮಾಳವೀಯ ಅವರ ಹತ್ರ ನೇರ ಕೂತ್ಕೊಂಡು ಹೋಗಿ ಮಾತಾಡಿ ಅವರನ್ನು ಕೂಡ ಪ್ರೀತಿಯಿಂದ ಗೆಲ್ಲಂಥ ಒಂದು ಸ್ವಭಾವ, ಈ ರೀತಿ ಸಾಕಷ್ಟು ಉದಾಹರಣೆಗಳು ಈ ಪುಸ್ತಕದಲ್ಲಿದೆ. ಕೇವಲ ಘಟನೆಗಳು ಮಾತ್ರ ಅಲ್ಲದೆ ಅದರ ವಿಮರ್ಶೆಗಳು ಮತ್ತು ಇವತ್ತಿನ ಕಾಲಕ್ಕೆ ಡಾಕ್ಟರ್ ಜಿ ಅವರ ವಿಚಾರ ಎಷ್ಟು ಪ್ರಸ್ತುತ ಇದೆ, ಇವತ್ತಿನ ಕಾಲಕ್ಕೆ RSSನ ಕಾರ್ಯಪದ್ಧತಿ ನಮ್ಮ ದೇಶವನ್ನು ಒಂದು ಮಾಡೋದರಲ್ಲಿ ಎಷ್ಟು ಶ್ರಮ ವಹಿಸ್ತಾ ಇದೆ ಅನ್ನೋದು ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಡಾಕ್ಟರ್ ಹೆಡ್ಗೇವಾರ್ ಎ ಡೆಫಿನೆಟಿವ್ ಬಯೋಗ್ರಫಿ ಖಂಡಿತವಾಗಲೂ ಒಂದು ಅಡ್ವೆಂಚರಸ್ ರೈಡ್ ಅಂತಂದರೆ ತಪ್ಪಾಗೋದಿಲ್ಲ. ಇವತ್ತಿನ ಯುವ ಓದುಗರಲ್ಲಿ, ಅದರಲ್ಲೂ ವಿಶೇಷವಾಗಿ ಇಂಗ್ಲೀಷ್ ಸ್ಪೀಕಿಂಗ್ ಮಾಸ್ ಏನಿದೆ, ಅವರಿಗೆ
ಬೇರೆ ಎಲ್ಲ ಪುಸ್ತಕಗಳನ್ನು, ಬೇರೆ ಎಲ್ಲ ವ್ಯಕ್ತಿತ್ವಗಳನ್ನು ಒಂದು ಹೀರೋ ವರ್ಷಿಪ್ ಮಾಡುವಂಥ ಒಂದು ಫಾರ್ಮ್ಯಾಟಲ್ಲಿ ತೋರಿಸದೆ ತುಂಬ ಸಹಜವಾಗಿ ಡಾಕ್ಟರ್ ಜಿ ಅವರ ವ್ಯಕ್ತಿತ್ವವನ್ನು ಬಿಚ್ಚಿಡ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಸಾಧ್ಯ ಆದಾಗ ಈ ಪುಸ್ತಕವನ್ನು ಕೊಂಡು ಓದಿ. ಇದು ಅಮೆಝಾನ್ ಮತ್ತು ಇನ್ನಿತರ ಆನ್ಲೈನ್ ಮಾರ್ಕೆಟ್ಗಳಲ್ಲಿ ಕೂಡ ಇದು ಲಭ್ಯ ಇದೆ. ಹೆಡ್ಗೇವಾರ್, ಎ ಡೆಫಿನೆಟಿವ್ ಬಯೋಗ್ರಫಿ. परं वैभवन्नेतुमेतत् स्वराष्ट्रं समर्था भवत्वाशिषा ते भृशम्. भारत माता की जय.